ನೀರು ಬಳಕೆದಾರರಿಗೆ ಎನಿಹೌ ಕುಡಿಯುವ ನೀರು ಇರ್ಬೋದು, ಬೇರೆ ರೀತಿಯಲ್ಲಿ ಬಳಸುವಂತ ನೀರು ಇರ್ಬೋದು, ಕೃಷಿಗಿರ್ಬೋದು, ಒಟ್ಟಾರೆ ನೀರು ಬಳಕೆದಾರರು, ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನ ನಿವಾಸಿಗಳಿಗೆ ನೀರಿನ ಬವಣೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನೀರಿನ ಬವಣೆ ತುಂಬ ಇದೆ. ಅದರಲ್ಲಿ ನಮಗೆ ಈ ನೀರು ಬರೋದ್ರಲ್ಲಿ ತುಂಬ ನೀರು ವೇಸ್ಟ್ ಆಗ್ತಾ ಇದೆ. ಅದರಲ್ಲಿ ರೀಯೂಸಬಲ್ ವಾಟರ್ ಇದೆಯಲ್ಲ, ಅದನ್ನು ಬೆಂಗಳೂರು ನಗರದಲ್ಲಿ ಎಲ್ಲ ಕಡೆಗೂ ಮಾಡ್ತಾ ಇಲ್ಲ. ಬೆಂಗಳೂರು ನಗರದಲ್ಲಿ ಈಗ ದೊಡ್ಡ ದೊಡ್ಡ ಬಹುಮಹಡಿ ಕಟ್ಟಡಗಳು ಅಪಾರ್ಟ್ಮೆಂಟ್ಗಳು ಬರ್ತಾ ಇದ್ದಾವೆ. ನೀವೊಂದು ಕಡೆ ಹೊರಟೋಗ್ಬಿಟ್ರೆ 25 ಬ್ಲಾಕ್ಗಳಿರುತ್ತೆ. ನೀವೆಲ್ಲನೂ ಸೇರಿಸ್ತು ಅಂದರೆ 500-700 ಅಪಾರ್ಟ್ಮೆಂಟ್ಗಳು ಇರುತ್ತೆ. ಒಂದೊಂದು ಕಡೆ 5 ಜನ ಇದ್ದಾರೆ ಅಂತ ಹೇಳಿದ್ರು ಸಹ ನಿಮಗದೆಷ್ಟೋ 1000 ಜನಗಳು ಬರ್ತಾರೆ. ಇಷ್ಟು ಜನರು ಒಂದೇ ಕಡೆ ವಾಸ ಮಾಡ್ತಾ ಇರಬೇಕಾದ್ರೆ ಅವರ ನೀರಿನ ಉಪಯೋಗ ಮತ್ತು ಅದರಲ್ಲಿ ಅವರು ಟಾಯ್ಲೆಟ್ನಲ್ಲಿ ಬೇರೆ ಕಡೆ ಉಪಯೋಗಿಸುವಂಥ ನೀರನ್ನು ನಾವು ಯಾವಾಗಲೂ ಕಾವೇರಿ ನೀರನ್ನೇ ಕೊಡ್ಬೋದಾ ಅಥವಾ ಬೇರೆ ನೀರನ್ನು ಕೊಡ್ಬೋದಾ? ಸೊ ಹಾಗಾಗಿ ನಮಗೆ ಈ ಯೂಸ್ ಆಫ್ ವಾಟರ್ ಆ್ಯಂಡ್ ಸೆಗ್ರಿಗೇಷನ್ ಆಫ್ ವಾಟರ್ ಮಾಡೋದಕ್ಕೆ ಸಾಧ್ಯವ ಅನ್ನೋ ರೀತಿಯಲ್ಲಿ ಒಂದು ಗಂಭೀರವಾದ ಚಿಂತನೆ ಅದು ಆಗಿಲ್ಲ. ಮತ್ತು ಮಳೆಯ ನೀರನ್ನು ನಾವು ಹೇಗೆ ಉಪಯೋಗಿಸ್ಕೋಬಹುದು, ಅದಕ್ಕೋಸ್ಕರ ನಾವೇನೇ ನೀರಿನ ಕೊಳಗಳನ್ನು ಮಾಡ್ಕೋಬಹುದಾ, ನಾವೇನೇ ನಮ್ಮ ಮನೆಯ ಮೇಲೆ ಬಿದ್ದ ನೀರನ್ನು ಉಪಯೋಗಿಸ್ಕೊಂಡು ಸಂಗ್ರಹಿಸಿ ಇಟ್ಕೊಂಡು ನಮ್ಮ ಬೋರ್ವೆಲ್ಗಳಿಗೆ ನಾವು ರೀಚಾರ್ಜ್ ಮಾಡ್ಕೋಬಹುದಾ? ಮತ್ತು ಎಷ್ಟೆಷ್ಟು ರೀತಿಯಲ್ಲಿ ನಾವು ನೀರನ್ನ ಯಥೇಚ್ಛವಾಗಿ ಬಳಸುವಂಥವ್ರಿಗೆ ನೀವು ಅವಶ್ಯಕತೆ ಇಲ್ಲದೆ ಇದ್ರೆ ಒಂದು ವಾಹನ ತೊಳೆಯುವಂಥದ್ದಿರ್ಬೋದು ಅಥವಾ ಬಂದ ನೀರುಗಳನ್ನ ಚರಂಡಿಗೆ ಬಿಟ್ಬಿಡುವಂಥದ್ದಿರ್ಬೋದು, ಈ ಥರದವರು ನಮ್ಮ ಜಾಸ್ತಿ ಇದ್ದಾರೆ. ಏನು ಹೇಳ್ತೀರಿ? ಅಲ್ಲ, ಅದನ್ನ ಒಂದು ಅವ್ರಿಗೆ ಎಜುಕೇಶನ್ ಬೇಕು, ಅವರಿಗೆ ಎಜುಕೇಶನ್ ಬೇಕು. ನೀವು ಇದನ್ನ ಈ ನೀರನ್ನ ಇದಕ್ಕೆ ನೀವು ಉಪಯೋಗಿಸ್ಬೇಡಿ. ಕುಡಿಯೋ ನೀರಿಗೆ ಮಾತ್ರ ಉಪಯೋಗಿಸ್ಕೊಂಡ್ಬಿಟ್ಟು ನಿಮ್ಮ ಕಾರ್ ತೊಳೆಯೋದಕ್ಕೆ ಮತ್ತು ಬೇರೆದಕ್ಕೆ ನೀವು ಈ ರೀಯೂಸಬಲ್ ವಾಟರ್ನ ಉಪಯೋಗಿಸಿ ಅಂತ ನಾವು ಅವ್ರಿಗೆ ಹೇಳಬೇಕಾಗತ್ತೆ. ಸೊ ಇನ್ನು ಕೊನೆಯ ಪ್ರಶ್ನೆ, ಕಾವೇರಿ ವಿವಾದ ಒಂದು ಐತಿಹಾಸಿಕ ಹಿನ್ನೋಟ. ಇಷ್ಟೆಲ್ಲ ದಾಖಲೆಗಳನ್ನು, ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಕಲೆ ಹಾಕಿ ಹಂತ ಹಂತವಾಗಿ ಅದನ್ನು ಅರ್ಥೈಸಿಕೊಂಡು ಹಲವಾರು ಪುಸ್ತಕಗಳನ್ನ ಇಟ್ಕೊಂಡು ಕಾವೇರಿ ವಿವಾದ ನನ್ನ ಜೀವನಾಡಿ, ನಾನು ಏನಾದರೂ ಕರ್ನಾಟಕಕ್ಕೆ ಕೊಡಬೇಕು, ಇದನ್ನು ಬಹಳ ಮುಖ್ಯವಾಗಿ ಜನರಿಗೆ ತಿಳಿ ಹೇಳುವ ರೀತಿ ಹೇಳಬೇಕು, ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಸರಳವಾಗಿ ಪುಸ್ತಕವನ್ನು ಬರೆದಿದ್ದೀರಿ. ಇದರಿಂದ ಕಾವೇರಿ ಕಣಿವೆ, ಒಟ್ಟಾರೆ ಕರ್ನಾಟಕದ ಜನತೆ ಪ್ಲಸ್ ಇನ್ನು 3 ರಾಜ್ಯಗಳ ಜನತೆನೂ, ಅತಿ ಅನ್ಯಾಯ ಆಗಿರುವಂಥ ಕರ್ನಾಟಕದ ಜನ ಈ ಪುಸ್ತಕದ ಮೂಲಕ ಮುಂದಿನ ತೀರ್ಪನ್ನ ಕರ್ನಾಟಕದ ಪರ ಅಂದರೆ ತೊಂದರೆಯಾಗದ ರೀತಿಯಲ್ಲಿ ಈ ಪುಸ್ತಕದ ಮೂಲಕ ನಿರೀಕ್ಷೆ ಮಾಡಬಹುದಾ ಅಂತ? ನಿರೀಕ್ಷೆ ಮಾಡಬಹುದು. ಯಾಕೆ ಅಂತಂದರೆ ಕರ್ನಾಟಕದ ಪರವಾಗಿ ಮಾತನಾಡೋದಕ್ಕೆ ಮತ್ತು ಚಾರಿತ್ರಿಕವಾಗಿ ಕರ್ನಾಟಕ ಯಾವ್ಯಾವ ಕಷ್ಟಗಳಿಗೆ ಹಿಂದೆಗಡೆ ಸಿಕ್ಕಾಕೊಂಡಿತ್ತು ಅನ್ನೋ ಒಂದು ಮಾಹಿತಿ ನಮ್ಮ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲಿ ಇಲ್ಲ. ಸೊ ಈ ಪುಸ್ತಕದಿಂದ ಅದನ್ನು ಬರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ. ಇದರಿಂದ ಯಾವುದೇ ರೀತಿಯಾದ ವೈಷಮ್ಯನ ಸೃಷ್ಟಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಆದರೆ ಇರುವ ದಾಖಲೆಗಳನ್ನ ಸ್ಪಷ್ಟವಾಗಿರೋದ್ರಿಂದ ಇದನ್ನ ನೋಡಿರೋದ್ರಿಂದ ಇನ್ನು ಮುಂದೆ ಆದ್ರೂ ಒಂದು ಸೌಹಾರ್ದಯುತವಾದ ಒಂದು ವಾತಾವರಣದಲ್ಲಿ ನಾವು ಸಾಧ್ಯವಾದಷ್ಟು ಮಾತುಕತೆಯ ಮೂಲಕವೇ ನಾವು ಮಾತನಾಡ್ಕೋಬೇಕು. ಮತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಇದರಲ್ಲಿ ಯಾರಿಗೂ ಇದು ಒಂದು ಅಂತರರಾಜ್ಯ ನದಿ ಆದ್ರಿಂದ ಇದು ಯಾವ ರಾಜ್ಯಕ್ಕೂ ಒಂದೇ ರಾಜ್ಯಕ್ಕೆ ಸೇರಿದಂತಹ ನದಿಯಲ್ಲ, ಇದನ್ನು ಎಲ್ಲ ಜನರು ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಅವರಲ್ಲಿ ಮುಖ್ಯವಾಗಿ ಹೇಳಿರುವಂತಹ ಮಾತೇನಪ್ಪ ಅಂತಂದರೆ, ನಮಗೆ ಈಕ್ವಿಟಬಲ್ ಅಪೋರ್ಷನ್ಮೆಂಟ್, ನಮ್ಮ ರಾಜ್ಯದಲ್ಲಿ ನಾನು ಎಷ್ಟು ನೀರನ್ನು ನಾನು ಈ ನದಿಗೆ ಕೊಡ್ತೀನಿ ಅಷ್ಟು ನೀರನ್ನು ಆ ರಾಜ್ಯ ಉಪಯೋಗಿಸ್ಕೋಬಹುದು ಅನ್ನುವ ಒಂದು ಪ್ರಿನ್ಸಿಪಲ್ ಮೇಲೆ ನಾವು ಇನ್ಮೇಲಿಂದ ಬಾಳಬೇಕಾಗತ್ತೆ. ಈಕ್ವಿಟಬಲ್ ಅಪೋರ್ಷನ್ಮೆಂಟ್ ಮುಖಾಂತರ ನಾವು ಈ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತು ಸಂಕಷ್ಟ ಇಲ್ಲದೆ ಇರೋ ಸಮಯಗಳಲ್ಲಿ ನಾವು ಈ ವಿಷಯನ ಚರ್ಚೆ ಮಾಡಿ, ಯಾಕೆ ಸಂಕಷ್ಟ ಇರೋವಾಗ ಆವಾಗಿನ ವಾತಾವರಣನೇ ಬೇರೆ ಥರ ಆಗಿಬಿಡುತ್ತೆ. ಸಂಕಷ್ಟ ಇಲ್ಲದೆ ಇರೋ ಸಮಯಗಳಲ್ಲಿ ನಾವು ಕೂತು ನೋಡಿ, ನಾವು ಒಂದೇ ಪ್ರದೇಶದ ಜನಗಳು, ಒಂದೇ ನದಿಯ ದಡದಲ್ಲಿ ಬದುಕ್ತಾ ಇರೋವಂಥವರು, ನಾವು ಈ ನದಿಯ ನೀರನ್ನು ಹೇಗೆ ಉಪಯೋಗಿಸ್ಕೋಬಹುದು, ನಮ್ಮ ಪರಸ್ಪರ
ಪ್ರಯೋಜನಕ್ಕೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರೆ ಮುಂದಿನ ದಿನಗಳು ಚೆನ್ನಾಗಿರುತ್ತೆ, ಸ್ನೇಹಿತವಾಗಿರುತ್ತೆ. ಮತ್ತೆ ನಮ್ದು ಯಾವುದೇ ರೀತಿಯಾದ ವೈಷಮ್ಯಗಳು ಇಲ್ಲದೆ ನಾವು ಬದುಕಬಹುದು ಅನ್ನೋದು ನನ್ನ ಅಭಿಲಾಷೆ. ಆತ್ಮೀಯ ವೀಕ್ಷಕರೇ, ಇಷ್ಟೊತ್ತು ನಿವೃತ್ತ IPS ಅಧಿಕಾರಿ ಸಿ ಚಂದ್ರಶೇಖರ್ ಸರ್ ಅವರು ಇಂಗ್ಲಿಷ್ನಲ್ಲಿ ಕಾವೇರಿ ಡಿಸ್ಪ್ಯೂಟ್ ಮತ್ತೆ ಕನ್ನಡದಲ್ಲಿ ಕಾವೇರಿ ವಿವಾದ ಎಂಬ ಪುಸ್ತಕವನ್ನ ನಾನು ಯಾವ ರೀತಿ ಬರ್ದೆ, ಯಾತಕ್ಕಾಗಿ ಬರ್ದೆ, ಅದಕ್ಕೆ ಪೂರಕವಾದ ದಾಖಲೆಗಳು ಏನನ್ನ ನಾನು ತಗೊಂಡಿದ್ದೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದು ಆಶಾಭಾವನೆಯನ್ನು ಸಹ ಅವರು ಇಟ್ಕೊಂಡಿದ್ದಾರೆ. ಈ ದಾಖಲೆಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು, ವಕೀಲಿಕೆ ಅಥವಾ ಸುಪ್ರೀಂ ಕೋರ್ಟ್ನವರು ಖಂಡಿತವಾಗ್ಲೂ ಈ ದಾಖಲೆಗಳನ್ನ ಮತ್ತೊಮ್ಮೆ ಅವರು ಪರಿಶೀಲಿಸಿ ತೀರ್ಪನ್ನ ನೀಡಿದ ಸಂದರ್ಭದಲ್ಲಿ 4 ರಾಜ್ಯಗಳು, ಇಲ್ಲಿ ನನ್ನ ಪರವಾಗಿ ಮತ್ತೊಬ್ಬರ ಪರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ 4 ರಾಜ್ಯಗಳು ಸೌಹಾರ್ದಯುತವಾಗಿ ಬದುಕಬಹುದು, ನೀರನ್ನ ಹಂಚ್ಕೋಬಹುದು. ಸಂಕಷ್ಟ ಸೂತ್ರದ ಸಂದರ್ಭದಲ್ಲೂ ನಾವು ಹೇಗೆ ನೀರನ್ನ ಹಂಚಿಕೆ ಮಾಡಬಹುದು ಅನ್ನೋದು ಸಂಪೂರ್ಣ ಮಾಹಿತಿ ಇದೆ. ಇದಕ್ಕೆ ಹಲವಾರು ಬರಹಗಾರರು ಬರೆದಿರುವಂತಹ ಪುಸ್ತಕಗಳ ಉಲ್ಲೇಖನೂ ಸಹ ಇದೆ. ಇಂಥ ಪುಸ್ತಕದ ವಿಚಾರವನ್ನ ಇಷ್ಟೊತ್ತು ತಮ್ಮ ಮುಂದೆ ಇಟ್ಟಿದ್ದೇವೆ. ಇದರ ಮುಂದುವರೆದ ಭಾಗನೂ ಸಹ ನಾವು ಹಂತ ಹಂತವಾಗಿ ತಮ್ಮ ಮುಂದೆ ಹೇಳ್ತೇವೆ. ನೀರಾವರಿ ಹೋರಾಟಗಾರರು, ಕಾವೇರಿ ಕಣಿವೆಯ ರೈತರು, ಬಯಲುಸೀಮೆಯ ರೈತರು, ಇವರ ಜೊತೆಯೂ ಸಹ ಸಿ ಚಂದ್ರಶೇಖರ್ ಅವರ ಜೊತೆಯಲ್ಲಿ ನಾವು ಸಂಭಾಷಣೆಯನ್ನ ಅಥವಾ ಸಂವಾದವನ್ನ ಮಾಡ್ತೀವಿ. ಈ ಸಂವಾದದ ಮೂಲಕನೂ ಸಹ ರೈತರುಗಳ ಕಷ್ಟ ಏನು, ಈ ನೀರಿನ ಬವಣೆ ಎಷ್ಟಿದೆ, ಇದು ಸಹ ಒಂದು ಭಾಗವಾಗಿ ಮುಂದಿನ ದಿನಗಳಲ್ಲಿ ಬರುತ್ತೆ. ಇದ್ರ ಜೊತೆಗೆ ನೀರಿನ ಬಳಕೆದಾರರಿಗೂ ಸಹ ಅವರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾವು ನೀರನ್ನ ಹೇಗೆ ಬಳಸಬೇಕು, ಯಾವ ನೀರನ್ನ ಯಾವುದಕ್ಕೆ ಬಳಸಬೇಕು, ಕುಡಿಯೋ ನೀರನ್ನ ಕಾವೇರಿಗೆ ಬಳಸಬೇಕು, ವಾಹನ ತೊಳೆಯಲಿಕ್ಕೆ ಯಾವ ನೀರು ಬಳಸಬೇಕು, ಮತ್ತಿತರ ಕೆಲಸ ಕಾರ್ಯಗಳಿಗೆ, ವ್ಯವಸಾಯಕ್ಕೆ ಯಾವ ನೀರನ್ನು ಉಪಯೋಗಿಸಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಸಂವಾದದ ಜೊತೆಯಲ್ಲಿ ಅವರು ಇನ್ನೊಂದಷ್ಟನ್ನ ಮಾತಾಡ್ತಾರೆ. ನಾವು ಯಾಕೆ ಸಮುದ್ರಕ್ಕೆ ನೀರನ್ನ ಬಿಡಬೇಕು, ಸಮುದ್ರಕ್ಕೆ ನೀರು ಹೋಗದೆ ಆದ್ರೆ ಅದ್ರ ಪರಿಣಾಮ ಏನಾಗ್ತವೆ ಅನ್ನೋಂಥ ಎಲ್ಲಾ ಮಾಹಿತಿಗಳನ್ನ ತಮ್ಮ ಮುಂದೆ ಮಾತಾಡ್ತಾ ಹೋಗ್ತಾರೆ. ಎಲ್ಲ ವಿಚಾರಗಳು ನಿಮ್ಮ ಮುಂದೆ ಆದಷ್ಟು ಶೀಘ್ರವಾಗಿ ಬರ್ತವೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯ ತನಕ ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಸಹ ತಾವು ಫಾಲೋ ಮಾಡಬೇಕು ಅಂತ ಹೇಳಿ ವಿನಮ್ರದಿಂದ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ.